ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲು ಈ ನನ್ನ ಕೈ ಮೇಲಿರುವಂಥ ಹೊಳಪು ನೋಡಿ ಎಷ್ಟು ಎರಡು ಕೈಯಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇಲ್ಲಿ ನೀವು ಕಾಣಬಹುದು. ಸೊ ಇಂಥ ಒಂದು ಸ್ಕಿನ್ ನಿಮಗೆ ಬೇಕಾಗಿದ್ದರೆ, ಗ್ಲೋಯಿಂಗ್ ಸ್ಕಿನ್ ಮತ್ತು ಯಾವುದೇ ಒಂದು ಟ್ಯಾನ್ ಇಲ್ಲದೆ, ಒಂದು ಕೂಡ ಪಿಗ್ಮೆಂಟೇಷನ್ ಇಲ್ಲದೆ, ಸೊ ಈ ಒಂದು ರೆಮಿಡಿನ ನೀವು ಫಾಲೋ ಮಾಡ್ಕೊಳ್ಳೇಬೇಕು. ಸೊ ಈ ಒಂದು ರೆಮಿಡಿ ನೀವು ಫಾಲೋ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಸಾಫ್ಟ್ ಮತ್ತು ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋತೀರಾ. ಸೊ ನೋಡಿ, ನಾವು ಈ ಒಂದು ಕಾಲದಲ್ಲಿ ನೋಡ್ತಾ ಇದ್ದೀವಿ, ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್, ಪಿಂಪಲ್ ಪ್ರಾಬ್ಲಮ್ಸ್ ತುಂಬಾ ಕಾಡ್ತಾ ಇದೆ. ಜೊತೆಗೆ ಟ್ಯಾನಿಂಗ್ ಅಂತೂ ಜಾಸ್ತಿ ಪ್ರಮಾಣದಲ್ಲೇ ಆಗ್ತಾಯಿದೆ. ಸೊ ಇದನ್ನು ನಾವು ಕಾಸ್ಮೆಟಿಕ್ ಬಳಸಿ ಅಥವಾ ಕೆಮಿಕಲ್ ಸ್ಕಿನ್ ಪ್ರಾಡಕ್ಟ್ನ ಬಳಸ್ಕೊಂಡು ಮತ್ತಷ್ಟು ಹಾಳು ಮಾಡ್ತಾ ಇದ್ದೀವಿ. ಇದಕ್ಕೂ ಮನೆಮದ್ದನ್ನು ಯೂಸ್ ಮಾಡಿಕೊಂಡ್ರೆ ಈ ರೀತಿ ಇರುವಂಥ ಎಷ್ಟೇ ಹಳೆ ಕಲೆಗಳು ಇರಲಿ, ಡಾರ್ಕ್ ಸ್ಪಾಟ್ಸ್ ಇರಲಿ, ಡಾರ್ಕ್ ಸರ್ಕಲ್ ಇರಲಿ, ಪಿಗ್ಮೆಂಟೇಷನ್ ಇರಲಿ, ಅಥವಾ ನಿಮ್ಮ ಸ್ಕಿನ್ ಮೇಲೆ ಎಷ್ಟೇ ಅದು ಒಂದು ಬಂಗ್ ಅನ್ನೋ ಸಮಸ್ಯೆ ಕೂಡ ಇರಲಿ, ಮೆಲಾಸ್ಮಾ ಇರಲಿ, ಪ್ರತಿಯೊಂದಕ್ಕೂ ಈ ಒಂದು ರೆಮಿಡಿಯಲ್ಲಿ ಪರಿಹಾರ ಇದೆ. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ವಾರಕ್ಕೆ 2 ಸಲ ಯೂಸ್ ಮಾಡ್ತಾ ಬಂದರೆ ಈ ಎಲ್ಲ ಒಂದು ಪ್ರಾಬ್ಲಮಿಂದ ಈಸಿಯಾಗಿ ಪರಿಹಾರನ ಪಡ್ಕೋಬೋದು. ತಡ ಮಾಡದೆ ಬನ್ನಿ ನೋಡ್ಕೊಳ್ಳೋಣ ಆ ಒಂದು ರೆಮಿಡಿ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ನೋಡಿ, ಇಲ್ಲಿ ನಾನೇನಪ್ಪ ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ವೀಕ್ಷಕರೇ ಪಪಾಯ ಎಲೆಗಳು, ಪಪಾಯ ಗಿಡದ ಎಲೆಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಪಪಾಯ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ, ನಮ್ಮೊಂದು ಸ್ಕಿನ್ ಸಲುವಾಗಿ ಕೂಡ ಪಪಾಯ ಹಾಗೂ ಅದರ ಲೀವ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಈ ಒಂದು ಪಪಾಯ ಲೀವ್ಸ್ ಯಾಕಪ್ಪ ತೋತಾ ಇದ್ದೀನಿ ಅಂದರೆ, ಇದರಲ್ಲಿ ಕಹಿ ಅಂಶ ಇರುತ್ತೆ ವೀಕ್ಷಕರೇ. ಸೊ ಕೆಲವೊಮ್ಮೆ ಪಿಗ್ಮೆಂಟೇಷನ್, ಹಾರ್ಮೋನ್ ಇನ್ಬ್ಯಾಲೆನ್ಸ್ಲಿಂದ, ಅಥವಾ ಯಾವುದೇ ರೀತಿಯಾದಂಥ ನಾವು ಕೆಮಿಕಲ್ ಕಾಸ್ಮೆಟಿಕ್ ಯೂಸ್ ಮಾಡೋದ್ರಿಂದ, ಅಥವಾ ಯಾವುದೇ ಒಂದು ನೀರಿನ ಪ್ರಾಬ್ಲಮ್ ಆಗಲಿ, ಅಥವಾ ಯಾರ್ದು ಸ್ಕಿನ್ ಅಂದರೆ ಬೇರೆ ಬೇರೆ ಟೈಪ್ ಇರುತ್ತೆ. ಸೊ ಈ ಎಲ್ಲ ಒಂದು ಕಾರಣಕ್ಕೂ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ, ಪಿಂಪಲ್ಸ್ ಆಗಲಿ ನಮ್ಮನ್ನು ಆಗುತ್ತವೆ. ಸೊ ಇವಾಗ ನೋಡಿ, ಸೊ ನಾನೇನು ಮಾಡಿದ್ದೀನಿ ಅಂದರೆ, ಅದನ್ನು ತಗೊಂಡು ಪಪಾಯ ಜ್ಯೂಸ್ ಲೀಫ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಅದಕ್ಕೆ ಮಿಕ್ಸಿಯಲ್ಲಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಪಪಾಯ ಜ್ಯೂಸ್. ಪಪಾಯ ಲೀಫ್ ಜ್ಯೂಸ್ ತುಂಬಾ ಅಂದರೆ ಇಷ್ಟು ಮ್ಯಾಜಿಕಲಾಗಿ ವರ್ಕ್ ಮಾಡುತ್ತೆ. ಎಷ್ಟೇ ನಿಮಗೆ ಹಳೆ ಕಾಲದಲ್ಲಿ ಇರ್ತಕ್ಕಂಥ ನಿಮಗೆ ಪಿಗ್ಮೆಂಟೇಷನ್ ಇರಲಿ, ನಿಮ್ಮ ಮುಖದ ಮೇಲೆ ಕೆಮಿಕಲ್ ಬಳಸ್ಕೊಂಡು ಏನು ಕಲೆಗಳು ಆಗಿದ್ದಾವೆ, ಡಾರ್ಕ್ ಸ್ಪಾಟ್ಸ್ ಆಗಿದ್ದಾವೆ, ಅಥವಾ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಪ್ರತಿಯೊಂದನ್ನು ತೆಗೆದಾಕಿ ಸ್ಕಿನ್ನ ಎಷ್ಟು ಕ್ಯೂರ್ ಮಾಡುತ್ತೆ. ಇವಾಗ ಏನು ಪಪಾಯ ಲೀಫ್ ಜ್ಯೂಸನ್ನ ಮಾಡ್ಕೊಂಡು ಬಂದಿದ್ದೀವಲ್ವ, ಅದನ್ನು ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಮಾಡ್ಕೊಂಡು ಬಂದರೆ ಈಸಿಯಾಗಿ ಪಪಾಯ ಲೀಫ್ ಜ್ಯೂಸನ್ನ ನಾವು ಇಲ್ಲಿ ತೊಗೊಳ್ಬೋದು. ಪಪಾಯ ಎಲೆಗಳು ತುಂಬಾ ಒಂದು ಏನಂದರೆ ಆಯುರ್ವೇದಿಕದಲ್ಲಿ ತುಂಬಾ ಇದರದ್ದು ಮಹತ್ವ ಇದೆ ವೀಕ್ಷಕರೇ. ಸೊ ಇದು ನಮ್ಮ ಸ್ಕಿನ್ಗಂತೂ ತುಂಬಾ ಬೆನಿಫಿಟ್ ಕೊಡುವಂಥದ್ದು. ನಾನು ಪರ್ಸ್ನಲಿ ಇದನ್ನು ಯೂಸ್ ಮಾಡಿದ್ದೀನಿ ಅಂತ ನಿಮಗೂ ಕೂಡ ನಾನು ಈ ಒಂದು ರೆಮಿಡಿನ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪಪಾಯ ಲೀಫ್ ಜ್ಯೂಸ್ ಅಂತೂ ರೆಡಿ ಆಗಿದೆ. ಇವಾಗ ಇದರಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ಕೋತೀನಿ ಅಂತ ನೀವು ಕೂಡ ನೋಡಿ. ಈ ಒಂದು ರೆಮಿಡಿನ ವಾರಕ್ಕೆ 2 ಸಲ ಅಂತೂ ಖಂಡಿತವಾಗ್ಲೂ ನೀವು ಮಾಡಲೇಬೇಕು. 2-3 ಸಲ ನೀವು ಯೂಸ್ ಮಾಡಿದ್ರೆ ಸಾಕು, ಆ ಡಿಫ್ರೆನ್ಸ್ನ ನೀವು ಕಾಣ್ತೀರಾ. ಏನು ಕಲೆಗಳು ಇದ್ದಾವೆ ಅಲ್ವಾ, ಅವು ಲೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಇದು ನಿಮ್ಮ ಸ್ಕಿನ್ನ ಒಳಗಡೆಯಿಂದ ಕ್ಯೂರ್ ಮಾಡುತ್ತೆ. ಸೊ ಭಾಳಷ್ಟು ಒಳ್ಳೆ ಆಗಿರೋವಂಥ ರೆಮಿಡಿ ಇದೆ. ಅದಕ್ಕೆ ನಾನು 1-2-3 ಟೇಬಲಷ್ಟು ಕಡಲೆ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನ್ ಆಫ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಕಡಲೆ ಹಿಟ್ಟಂತೂ ಸ್ಕಿನ್ನ ಎಷ್ಟು ಮಾಯ್ಶ್ಚರ್ ಮಾಡೋಕ್ಕೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ರೈಸ್ ಫ್ಲೋರ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಅಕ್ಕಿ ಹಿಟ್ಟು ಸ್ಕಿನ್ ಸಲುವಾಗಿ ತುಂಬಾ ಇಂಪಾರ್ಟೆಂಟು ವೀಕ್ಷಕರೇ. ಯಾವ ರೀತಿಯಾಗಿ ನಾವು ರೈಸ್ ವಾಟರ್, ರೈಸ್ ಟೋನರ್ ಯೂಸ್ ಮಾಡ್ತೀವಿ ಅಲ್ವಾ, ಸೊ ಇದು ಕೂಡ ತುಂಬಾ ಒಂದು ಇಂಪಾರ್ಟೆಂಟು. ಸ್ಕಿನ್ ಸಾಫ್ಟ್ ಮಾಡುತ್ತೆ, ಸ್ಕಿನ್ನ ಮೃದುವಾಗಿ ಇಡುತ್ತೆ, ಹಾಗೂ ಸ್ಕಿನ್ ಮೇಲೆ ಒಂದು ಹೊಸ ಹೊಳಪನ್ನು ತರುತ್ತೆ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಇಲ್ಲ ವೀಕ್ಷಕರೇ, ಬರೀ ಈ 3 ಇಂಗ್ರೀಡಿಯೆಂಟ್ಸ್ಗೆ ಬಳಸ್ಕೊಂಡು ನಾವು ಎಷ್ಟೇ ಒಂದು ಹಳೆ ಇರುವಂಥ ಪಿಗ್ಮೆಂಟೇಷನ್ ಇರಲಿ, ಅಥವಾ ಯಾವುದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ ಇರಲಿ, ಅದರಿಂದ ಪರಿಹಾರನ ಪಡ್ಕೋಬೋದು. ಈ ಒಂದು ಪ್ರಿಪೇರ್ ಮಾಡ್ಕೊಳ್ಳೋಂಥ ಫೇಸ್ ಪ್ಯಾಕ್ನ ಹಚ್ಕೊಂಡು 20 ಮಿನಿಟ್ಸ್ ಇಟ್ಕೊಂಡು ಆಮೇಲೆ ವಾಶ್ ಮಾಡ್ಕೋಬೇಕು. ವಾರಕ್ಕೆ 2 ಸಲ ಈ ರೀತಿ ಮಾಡ್ಕೊತ ಬಂದರೆ ಎಷ್ಟೇ ನಿಮಗೆ ಹಳೆ ಕಳೆಗಳು ಇರಲಿ, ಅದರಿಂದ ನೀವು ನಿವಾರಣೆನ ಮಾಡ್ಕೋಬೋದು. ಸೊ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಿಕೊಂಡು ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಇದು ಹೇಗೆ ಯೂಸ್ ಆಯ್ತಂತ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.